ಆಲಮಟ್ಟಿ ಯುಕೆಪಿ ಯೋಜನೆಯ ಕಾಲುವೆಗೆ ಭೂಸ್ವಾಧೀನ ಆಗಿದೆ. ರೈತರಿಗೆ ಪರಿಹಾರವನ್ನ ಕೊಟ್ಟಿದ್ದಾರೆ. ಇದೀಗ ಕೆಬಿಜಿಎಲ್ ಅಧಿಕಾರಿಗಳು ಕೆಬಿಜೆಎನ್ಎಲ್ ಕಚೇರಿಯ ಅಧಿಕಾರಿಗಳು ಈಗ ಪರಿಹಾರವನ್ನ ಕೊಟ್ಟಿದ್ದಾರೆ. ರೈತರಿಗೆ ಕಾರು ಪೀಠೋಪಕರಣ ಜಪ್ತಿ ಸೂಕ್ತ ಪರಿಹಾರವನ್ನ ಕೊಡದೇ ಇರೋದಕ್ಕೆ ಜಪ್ತಿಗೆ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಇನ್ನು ನ್ಯಾಯಾಲಯದ ಆದೇಶದಂತೆ ಕಾರು ಪೀಠೋಪಕರಣಗಳ ಜಪ್ತಿ ಮಾಡಲಾಗಿದೆ. ಸೂಕ್ತ ಪರಿಹಾರಕ್ಕಾಗಿ ಕೋರ್ಟ್ ಮೊರೆ ಹೋಗಿದಂತ ರೈತರು. ವಿಜಯಪುರ ಜಿಲ್ಲಾ 1ನೇ ಹೆಚ್ಚುವರಿ ನ್ಯಾಯಾಲಯದಿಂದ ಆದೇಶ ಬಂದಿದೆ. ಕೋರ್ಟ್ ಗಡುವೇನಾದರೂ ಉಲ್ಲಂಘಿಸಿದ್ರೆ ಕೆಬಿಜೆಎನ್ಎಲ್ ಅಧಿಕಾರಿಗಳು ಆಲಮಟ್ಟಿಯಲ್ಲಿನ ಕೆಬಿಜೆಎನ್ಎಲ್ ಕಚೇರಿಯ ಪೀಠೋಪಕರಣಗಳ ಜಪ್ತಿಯಾಗಿದ್ದು 1 ಕಾರು, ಜೀಪು, 20 ಕುರ್ಚಿ, 22 ಟೇಬಲ್ ಹಾಗೂ ಹಲವು ವಸ್ತುಗಳನ್ನು ಜಪ್ತಿ ಮಾಡಿದ್ರು. 24/25 ಇದು ಯಾವ ಆಫೀಸ್ ಕೆಬಿಜೆಎನ್ಎಲ್ ಆಫೀಸಿಗೆ ಬಂದು ಅವರು ಸುಮಾರು ವರ್ಷದಿಂದ ಹಣ ಕೊಡದಿದ್ದಕ್ಕೆ ಮೊದಲು ಇದಕ್ಕೆ ಸಂಬಂಧಪಟ್ಟ ವಕೀಲರು ಆಫೀಸ್ಗೆ ಹೋಗಿ ಹೇಳಿ ಮಾಡಿದ್ರು ಸಹಿತ ಇವತ್ತಿನ ತನಕ ದುಡ್ಡು ತುಂಬಲಾರದಕ್ಕೆ ಅನಿವಾರ್ಯವಾಗಿ ಇವತ್ತು ಅವ್ರ ಕಾರು ಇವೆಲ್ಲ ಸಾಮಾನುಗಳನ್ನ ಅಟ್ಯಾಚ್ಮೆಂಟ್ ಮಾಡಿ. ಯಾವ ಸರ್? ಅರ್ಜುನ್ಗಿ ವಿಲೇಜದ್ದು ಬಬಲೇಶ್ವರ ತಾಲೂಕ. ಎಷ್ಟು ವರ್ಷ ಆಗಿದೆ ಸರ್ ಅದು? ಇದು 1900 21/75/22 ಕೇಸ್ ನಂಬರ್ 21/75/22 ಅಲ್ಲಿಂದ ಇಪಿ ಹಚ್ಕೊಂಡಿದ್ದು ಅಟ್ಯಾಚ್ಮೆಂಟ್ ಸಂಬಂಧ ಹಚ್ಕೊಂಡಿದ್ದು ಇಪಿ ನಂಬರ್ 1444/25. ಇದು 1 ವರ್ಷದಿಂದ ಅವರು ಅಮೌಂಟ್ ತುಂಬಿಲ್ಲ. ಇಪಿ ಅಟ್ಯಾಚ್ಮೆಂಟ್ ಮಾಡಿ ಸರ್ ಅಮೌಂಟ್ ಎಷ್ಟು ಸರ್? ಇವ್ರದ್ದು ಅಮೌಂಟ್ ಇವ್ರು ಹೋಗಿದ್ದು 1 ಎಕರೆ 4 ಗುಂಟ ಮಾಡಿದ್ದು. ಈ ಅಟ್ಯಾಚ್ಮೆಂಟ್ ಮಾಡಿದ್ದು ಒಂದೇ. ಒಟ್ಟು ಎಷ್ಟು ಪ್ರಕರಣಗಳದ ಸರ್? ಈ ಪ್ರಕರಣಗಳೆಲ್ಲ ಹೇಳಿ ಸರ್. ಒಟ್ಟು ಇವತ್ತಿನ ದಿನ 22 ಪ್ರಕರಣಗಳು ಇವತ್ತಿನ ದಿನ ಬಂದಿದ್ದವು. ಆಲಮಟ್ಟಿ ಯುಕೆಪಿ ಯೋಜನೆಯ ಕಾಲುವೆಗೆ ಭೂಸ್ವಾಧೀನ ಆಗಿತ್ತು. ಈ ವಿಚಾರದಲ್ಲಿ ಈಗಾಗಲೇ ಒಂದು ರೀತಿಯಾಗಿ ರೈತರಿಗೆ ಪರಿಹಾರ ಅಂತಾನೆ ಹೇಳಬಹುದು. ಕೆಬಿಜೆಎನ್ಎಲ್ ಕಚೇರಿಯ ಕಾರು ಪೀಠೋಪಕರಣಗಳ ಜಪ್ತಿಯಾಗಿತ್ತು. ಇದಾದ ನಂತರ ಸೂಕ್ತ ಪರಿಹಾರ ಕೊಡದೇ ಇರೋದಕ್ಕೆ ಜಪ್ತಿಗೆ ಕೋರ್ಟ್ ಆದೇಶ ಕೂಡ ಕೊಟ್ಟಿತ್ತು.